ಮಡಿಕೇರಿಯಲ್ಲಿ ಬೆಟ್ಟಗುಡ್ಡಗಳು ಕುಸಿದು ಬೀಳ್ತಾನೆ ಇವೆ. ಸಾವಿರಾರು ಜನರು ಸಾವನ್ನಗೆದ್ದು ಬಂದಿದ್ದಾರೆ. ಆದರೆ ತಮ್ಮ ಕನಸಿನ ಸೂರು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯ ಮಡಿಕೇರಿಯಲ್ಲಿ ಹೇಗಿದೆ ಜಲಪ್ರವಾಹ, ಹೇಗೆ ನಡೀತಿದೆ ರಕ್ಷಣಾ ಕಾರ್ಯಾಚರಣೆ, ಬನ್ನಿ ನೋಡೋಣ. ಮೃತ್ಯು ಮಳೆಗೆ ಕೊಡಗು ಜನತೆಯ ಬದುಕು ಮೂರಾಬಟ್ಟೆ. ಸೂರು ಕಳೆದುಕೊಂಡು ಸಾವಿರಾರು ಜನರು ರೋಧನೆ. ಕಾಫಿ ನಾಡು, ಪ್ರವಾಸಿಗರ ಸ್ವರ್ಗ ಸುಂದರ ಕೊಡಗು ಮೃತ್ಯು ಮಳೆಗೆ ಕೊಚ್ಚಿ ಹೋಗಿದೆ. ಮುಕ್ಕೋಡ್ಲು, ಮದೆನಾಡು, ಮೊಣ್ಣಂಗೇರಿ, ಜೋಡುಪಾಲ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಭಾರತೀಯ ಸೈನಿಕರು, ರೆಸ್ಕ್ಯೂ ಟೀಮ್, ಪೊಲೀಸರು, ಮೌಂಟ್ ಕ್ಲೈಂಬಿಂಗ್, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಪೂರ್ಣ ಕುಸಿಯುವ ಹಂತದಲ್ಲಿ NH 275 ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಸಂಪೂರ್ಣವಾಗಿ ಕುಸಿಯೋ ಭೀತಿ ನಿರ್ಮಾಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಹುತೇಕ ಕುಸಿದು ಹೋಗಿದೆ. ಪದೇ ಪದೇ ಅಲ್ಲಲ್ಲಿ ಗುಡ್ಡ ಕುಸಿದು ಬೀಳ್ತಾನೆ ಇದೆ. ಮಣ್ಣು ಕಲ್ಲು ಬಂಡೆಗಳನ್ನ ತೆರವುಗೊಳಿಸಲು ಯಂತ್ರೋಪಕರಣಗಳು ಹೋಗಲು ಸಾಧ್ಯವಾಗ್ತಾ ಇಲ್ಲ. ರಸ್ತೆಯಲ್ಲಿ ಹೊಳೆಯಂತೆ ನೀರು ಹರಿತಾ ಇದ್ದು ಸಂಪೂರ್ಣವಾಗಿ ಕುಸಿದು ಬೀಳುವ ಸಾಧ್ಯತೆ ಇದೆ. ಗುಡ್ಡ ಕುಸಿತದಿಂದ 2 ಬಡಾವಣೆ ಖಾಲಿ. ಗುಡ್ಡ ಕುಸಿದ ಪರಿಣಾಮ ಇಂದಿರಾನಗರ, ಚಾಮುಂಡೇಶ್ವರಿ ನಗರದ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 2 ಬಡಾವಣೆಯ ನಿವಾಸಿಗಳನ್ನ ನಿರಾಶ್ರಿತ ತಾಣಗಳಿಗೆ ರವಾನಿಸಲಾಗಿದೆ. ತೀವ್ರ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿವೆ. ಸಾವುಗೆದ್ದು ಬಂದ್ರು 50 ಜನರು. ಮುಕ್ಕೋಡ್ಲು ಗ್ರಾಮ ವ್ಯಾಪ್ತಿಯಲ್ಲಿ 500 ಜನರು 5 ದಿನಗಳಿಂದ ಸಂಪರ್ಕ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಮತ್ತೊಂದು ಕಡೆ ಬೆಟ್ಟ ಕುಸಿಯುವ ಭೀತಿ ಬೇರೆ ಇತ್ತು. ಸೋಮವಾರಪೇಟೆ ಯುವಕರು ಸಂತ್ರಸ್ತರ ನೆರವಿಗೆ ಧಾವಿಸಿ ರಕ್ಷಣೆ ಮಾಡಿದ್ರು. 6 ಮಂದಿ ವೃದ್ಧರು, ಓರ್ವ ವಿಕಲಚೇತನನ್ನ ರಕ್ಷಿಸಿ 8 ಕಿಲೋಮೀಟರ್ ಹೊತ್ತು ಬಂದ್ರು. ಸೋಮವಾರಪೇಟೆಯ ಕೊಡವ ಸಮಾಜದಲ್ಲಿ ಆಶ್ರಯ ಕಲ್ಪಿಸಿದ್ರು. ಮೊಣ್ಣಂಗೇರಿಯಲ್ಲಿ ಒಂದಾದ ತಾಯಿ ಮಗಳು. ಗುಡ್ಡ ಕುಸಿತದಿಂದ ಬೇರೆ ಬೇರೆಯಾಗಿದ್ದ ತಾಯಿ ಮಕ್ಕಳನ್ನ ರಕ್ಷಣಾ ಪಡೆ ಒಂದು ಮಾಡಿತು. 2ನೇ ಮೊಣ್ಣಂಗೇರಿಯಲ್ಲಿ ಸುಂಟಿಕೊಪ್ಪ SYS ಟೀಮ್ ತಾಯಿ ಮಕ್ಕಳನ್ನ ರಕ್ಷಿಸಿ ಒಂದು ಮಾಡಿತು. ಕರುಳ ಬಳ್ಳಿ ಒಂದಾಗ್ತಾ ಇದ್ದಂತೆ ಆನಂದ ಭಾಷ್ಪ ಉಕ್ಕಿ ಹರಿತು. ನೆರೆ ಸಂತ್ರಸ್ತರ ರಕ್ಷಣೆಗೆ ಡ್ರೋನ್ ಕ್ಯಾಮೆರಾ ಬಳಕೆ. ಡ್ರೋನ್ ಕ್ಯಾಮೆರಾ ಮೂಲಕ ಸಂತ್ರಸ್ತರ ಪತ್ತೆ ಕಾರ್ಯಾಚರಣೆ ನಡೆದಿದೆ. ಮಾದಾಪುರ ವ್ಯಾಪ್ತಿಯಲ್ಲಿ ಬೆಂಗಳೂರಿನ ಸುದೀಪ್ ದೇವ್ ನೇತೃತ್ವದ ಸೈರಾ ಏರೋಸ್ಪೇಸ್ ತಂಡ ಡ್ರೋನ್ ಕ್ಯಾಮೆರಾ ಬಳಸಿ ರಕ್ಷಣಾ ತಂಡದೊಂದಿಗೆ ಕೈಜೋಡಿಸಿತು. ರಕ್ಷಣಾ ಕಾರ್ಯಾಚರಣೆ ಬಹುತೇಕ ಪೂರ್ಣ. ಕಳೆದ 4 ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಕೇವಲ 3 ರಿಂದ 4 ಗ್ರಾಮಗಳ ಜನತೆ ಮಾತ್ರ ಬಾಕಿ ಉಳಿದಿದ್ದಾರೆ. ಜಿಲ್ಲೆಯ 34 ಕಡೆ ಪರಿಹಾರ ಕೇಂದ್ರಗಳನ್ನ ನಿರ್ಮಾಣ ಮಾಡಲಾಗಿದೆ. ಜಲಪ್ರವಾಹದಲ್ಲಿ 100 ಮನೆಗಳು ಕೊಚ್ಚಿ ಹೋಗಿದ್ರೆ ಗುಡ್ಡ ಕುಸಿತದಿಂದ 100 ಮನೆಗಳು ಧರೆಗುರುಳಿವೆ. ಪರಿಣಾಮ ಸಾವಿರಾರು ಮಂದಿ ತಲೆ ಮೇಲೊಂದು ಸೂರು ಇಲ್ಲದೆ ಬೀದಿ ಪಾಲಾಗಿ ಕಣ್ಣೀರು ಹಾಕ್ತಿದ್ದಾರೆ. ನಟಿ ಹರ್ಷಿಕಾ, ನಟ ಭುವನ್ ಸಂಬಂಧಿಕರು ಸೇಫ್. ಮುಕ್ಕೋಡ್ಲುವಿನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ನಟಿ ಹರ್ಷಿಕಾ ಮತ್ತು ನಟ ಭುವನ್ ಸಂಬಂಧಿಕರು ಸೇಫ್ ಆಗಿದ್ದಾರೆ. ಕಳೆದ 4 ದಿನಗಳಿಂದ 40 ಜನರು ಜಲಪ್ರವಾಹದಲ್ಲಿ ಸಿಲುಕಿದ್ರು. ರಕ್ಷಣಾ ಸಿಬ್ಬಂದಿ ಬರ್ತಾರೆ ಅಂತ ಕಾದು ಕುಳಿತಿದ್ರು. ಆದ್ರೆ ಯಾರೊಬ್ರು ಕೂಡ ಸಂಪರ್ಕಕ್ಕೆ ಸಿಗದ ಕಾರಣ ತಾವೇ ನಡೆದುಕೊಂಡು ಬಂದು ನಗರ ಸೇರಿದ್ದಾರೆ. ಪುರಾತನ ಕಾಲದ 4 ಅರಮನೆಗಳು ಬಿರುಕು. ಇನ್ನು 100 ವರ್ಷಗಳ ಇತಿಹಾಸವಿರುವ ಪುರಾತನ ಅರಮನೆಗಳು ಬಿರುಕು ಬಿಟ್ಟಿವೆ. ನಾಪೋಕ್ಲು ವ್ಯಾಪ್ತಿಯ ಕಕ್ಕಬೆಯಲ್ಲಿರುವ 4 ನಾಡು ಅರಮನೆಗಳು ಬಿರುಕು ಬಿಟ್ಟಿವೆ. ರಕ್ಕಸಮಳಿಯ ರೌದ್ರವತಾರಕ್ಕೆ ಸಾಕ್ಷಿಯಾಗಿದೆ. ಕೊಡಗು ಸ್ವಚ್ಛತೆಗೆ ಮೈಸೂರು ಪೌರಕಾರ್ಮಿಕರು. ಕೊಡಗಿನಲ್ಲಿ ಜಲಪ್ರವಾಹದಿಂದ ಎಲ್ಲೆಲ್ಲೂ ರಾಶಿ ಕಸ ಗಬ್ಬೆದ್ದು ನಾರ್ತಿದೆ. ಹೀಗಾಗಿ ಮೈಸೂರು ಮಹಾನಗರ ಪಾಲಿಕೆಯ 25 ಪೌರಕಾರ್ಮಿಕರು ಕೊಡಗು ಜಿಲ್ಲೆಯ ರಕ್ಷಣೆ ಹಾಗೂ ಸ್ವಚ್ಛತೆಗಾಗಿ ಧಾವಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಪೌರಕಾರ್ಮಿಕರನ್ನ ಕೊಡಗಿಗೆ ಕಳಿಸಲು ನಿರ್ಧರಿಸಲಾಗಿದೆ. ಅಗತ್ಯವಿದ್ರೆ ಇನ್ನು ಹೆಚ್ಚಿನ ಪೌರಕಾರ್ಮಿಕರು ಕೊಡಗಿಗೆ ಹೊರಡಲಿದ್ದಾರೆ. ನೆರೆ ಪೀಡಿತ ಪ್ರದೇಶದಲ್ಲಿ ಖದೀಮರ ಕೈಚಳಕ. ಒಂದ್ ಕಡೆ ಜನತೆ ಜಲಪ್ರವಾಹದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಖದೀಮರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಜೋಡಪಾಲ ಸುತ್ತಮುತ್ತ 20ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನ ಹಾಕಿದ್ದಾರೆ. 50 ಖದೀಮರ ಗ್ಯಾಂಗ್ ಬೀಡು ಬಿಟ್ಟಿದ್ದು ಮನೆಗಳ ಮೇಲ್ಛಾವಣಿ ಇಳಿಸಿ ಸಿಕ್ಕಿದ್ದೆಲ್ಲವನ್ನೂ ದೋಚಿ ಪರಾರಿಯಾಗ್ತಿದ್ದಾರೆ.
ಮಳೆ ನಡುವೆಯೂ ಕಾಣಿಸಿಕೊಂಡ ಒಂಟಿ ಸಲಗ. ಇನ್ನು ಸುಂಟಿಕೊಪ್ಪ ಬಳಿಯ ಹೊಸಕೋಟೆಯಲ್ಲಿ ಒಂಟಿ ಸಲಗ ಕಾಣಿಸಿಕೊಳ್ತು. ಮಳೆ ನಡುವೆಯೂ ಒಂಟಿ ಸಲಗ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇದ್ದ ದೃಶ್ಯ ಕ್ಯಾಮೆರಾ ಕಣ್ಣಿಗೆ ಬಿತ್ತು. ನ್ಯೂಸ್ ಡೆಸ್ಕ್ TV5.